ಹರೇ ಕೃಷ್ಣ. ಅದೃಶ್ಯತ್ವಾಧಿಕರಣ ಸೂತ್ರ 21ರಿಂದ 23 ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಈ ಅಧಿಕರಣದಲ್ಲಿ ಅಕ್ಷರ ಶಬ್ದ ಸಹಿತವಾಗಿ ಉಕ್ತವಾದ ಅನ್ಯತ್ರ ಪ್ರಸಿದ್ಧ ಅದೃಶ್ಯತ್ವ ಧರ್ಮವನ್ನು ಪರಬ್ರಹ್ಮನಲ್ಲಿ ಸಮನ್ವಯ ಮಾಡಲಾಗುತ್ತದೆ. ನಾವು ಹಿಂದಿನ ಪಾಠದಲ್ಲಿ ಈ ಕೆಳಗಿನ 21/52ನೇ ಸೂತ್ರದ ಅಧ್ಯಯನ ಮಾಡಿದ್ದೇವೆ. ಓಂ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತಿ ಹೇ ಓಂ 21ನೇ ಸೂತ್ರ ಇದು. ಈ ಪಾದದಲ್ಲಿ ಟೋಟಲ್ ಬ್ರಹ್ಮಸೂತ್ರದಲ್ಲಿ ಮೊದಲನೇ ಅಧ್ಯಾಯದ 52ನೇ ಸೂತ್ರ. ಇನ್ನು ಮುಂದಿನ ಸೂತ್ರದ ಅಧ್ಯಯನ ಮಾಡುವ. ಓಂ ವಿಶೇಷಣ ಭೇದ ವ್ಯಪದೇಶಾಭ್ಯಾಂ ಚ ನೇತರೌ ಓಂ ಇತರೌ ಚೇತನ ಪ್ರಕೃತಿ ಮತ್ತು ಬ್ರಹ್ಮರುದ್ರಾದಿಗಳು ಇತರವು ಅನಿಸುತ್ತಾರೆ. ನ ಅದೃಶ್ಯತ್ವಾದಿ ಧರ್ಮ ಉಳ್ಳವರಲ್ಲ, ಅವರು ಅದೃಶ್ಯತ್ವಾದಿ ಧರ್ಮ ಉಳ್ಳವರಲ್ಲ. ಭೇದ ಚೇತನ ಪ್ರಕೃತಿ ಮತ್ತು ಬ್ರಹ್ಮರುದ್ರಾದಿಗಳೊಂದಿಗೆ ಪರಬ್ರಹ್ಮನ ಭೇದವನ್ನು ವ್ಯಪದೇಶ ಹೇಳಿರುವುದರಿಂದ ವಿಶೇಷಣ ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಅದೃಶ್ಯನಲ್ಲಿ ಇತರೆಲ್ಲರಿಗೂ ಸಲ್ಲುವ ವಿಶೇಷಣಗಳನ್ನು ಹೇಳಿರುವುದರಿಂದ, ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಅದೃಶ್ಯನಲ್ಲಿ ಇತರರಿಗೆಲ್ಲರಿಗೂ ಸಲ್ಲುವ ವಿಶೇಷಣೆಗಳನ್ನು ಹೇಳಿರುವುದರಿಂದ, ಚೇತನ ಪ್ರಕೃತಿ ಮತ್ತು ಬ್ರಹ್ಮರುದ್ರಾದಿಗಳೊಂದಿಗೆ ಪರಬ್ರಹ್ಮನ ಭೇದವನ್ನು ಹೇಳಿರುವುದರಿಂದ, ಚೇತನ ಪ್ರಕೃತಿ ಮತ್ತು ಬ್ರಹ್ಮರುದ್ರಾದಿಗಳು ಅದೃಶ್ಯತ್ವಾದಿ ಧರ್ಮ ಉಳ್ಳವರಲ್ಲ. ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಬೇರೆ ಎಲ್ಲರಿಗೂ ಹೇಳಿದಂತೆ ಎಲ್ಲ ಗುಣಧರ್ಮಗಳಿವೆ, ವಿಶೇಷಣಗಳಿವೆ. ಮತ್ತು ಚೇತನ ಪ್ರಕೃತಿ ಮತ್ತು ಬ್ರಹ್ಮರುದ್ರಾದಿಗಳಿಗೆ ಪರಬ್ರಹ್ಮನ ಭೇದ ಇದೆ. ಪರಬ್ರಹ್ಮ ಬೇರೆ, ಚೇತನ ಪ್ರಕೃತಿ ಬೇರೆ, ಬ್ರಹ್ಮರುದ್ರಾದಿಗಳು ಬೇರೆ, ಜೀವರಾಶಿಗಳು ಎರಡೂ ರಿಯಲ್ಲೇ, ಎರಡೂ ಸತ್ಯನೇ. ಆದರೆ ಅವನಿಗೆ ಎಲ್ಲ ವಿಶೇಷಣಗಳು ಅನಂತಪಟ್ಟಿವೆ. ಆದ್ದರಿಂದ ಬ್ರಹ್ಮರುದ್ರಾದಿಗಳು ಚೇತನ ಪ್ರಕೃತಿ ಇತ್ಯಾದಿಗಳು ಅದೃಶ್ಯತ್ವಾದಿ ಧರ್ಮ ಉಳ್ಳವರಲ್ಲ. ಅದೃಶ್ಯತ್ವಾದಿ ಧರ್ಮವನ್ನು ಉಳ್ಳವನು ಪರಬ್ರಹ್ಮನಾದ ವಿಷ್ಣುವಿನೇ ಮಾತ್ರ ಅಂತ ಈ ಸೂತ್ರ ಸ್ಪಷ್ಟವಾಗಿ ಹೇಳುತ್ತದೆ. ಯಸ್ ಸರ್ವಜ್ಞ ಸರ್ವವಿದ್ಯಾಸ್ಯ ಜ್ಞಾನಮಯಂ ತಪಃ ಮುಂಡಕೋಪನಿಷತ್ ಅಥರ್ವಣೋಪನಿಷತ್ ಇತಿ ವಿಶೇಷಣಾತ್ ನ ಪ್ರಕೃತಿ. ಪರಬ್ರಹ್ಮನಿಗೆ ಅದೃಶ್ಯತ್ವಾದಿ ಗುಣವುಳ್ಳ ಅಕ್ಷರನಿಗೆ ಎಲ್ಲವನ್ನೂ ಸಾಮಾನ್ಯವಾಗಿ ಹಾಗೂ ವಿಶೇಷವಾಗಿ ತಿಳಿದವನು ಮತ್ತು ಯಾರ ಆಲೋಚನೆಯು ತಪ ಜ್ಞಾನರೂಪ ಎಂಬ ವಿಶೇಷಣವಿರುವುದರಿಂದ ಉಭಯ ವಿಧಾನ ಪ್ರಕೃತಿಯು ಅದೃಶ್ಯತ್ವಾದಿ ಗುಣವುಳ್ಳದ್ದಲ್ಲ. ಪರಬ್ರಹ್ಮ ಎಲ್ಲವನ್ನೂ ತಿಳಿದಾನೆ, ಸಾಮಾನ್ಯವಾಗಿ ತಿಳಿದಾನೆ, ವಿಶೇಷವಾಗಿ ತಿಳಿದಾನೆ. ತಸ್ಮಾತ್ ಏತತ್ ಬ್ರಹ್ಮನಾಮ ರೂಪಮನ್ನಂ ಚ ಜಾಯತೆ ಇತಿ ಭೇದ ವ್ಯಪದೇ ನ ವಿರಿಂಚಿ. ಆ ಅದೃಶ್ಯನಾದ ಅಕ್ಷರನಿಂದಲೇ ಚತುರ್ಮುಖ ಬ್ರಹ್ಮ ಮತ್ತು ನಾಮರೂಪ ಅನ್ನಗಳ ಅಭಿಮಾನಿ ದೇವತೆಗಳೆಲ್ಲ ಹುಟ್ಟಿರುವರು ಎಂದು ಅಕ್ಷರನಿಂದ ಭೇದ ಹೇಳಿದ್ದರಿಂದ ಚತುರ್ಮುಖ ಬ್ರಹ್ಮಾದಿಗಳು ಅದೃಶ್ಯತ್ವಾದಿ ಗುಣ ಉಳ್ಳವರಲ್ಲ. ಅಪರಂ ತ್ವಕ್ಷರಂ ಯಾಸ ಪ್ರಕೃತಿರ್ಜಡರೂಪಿಕಾ ಶ್ರೀ ಪರಾ ಪ್ರಕೃತಿ ಪ್ರೋಕ್ತಾ ಚೇತನ ವಿಷ್ಣು ಸಂಶ್ರಯ ತಾಮಕ್ಷರಂ ಪರಂ ಪ್ರಾಹು ಪರತಃ ಪರಮಕ್ಷರಂ ಹರಿಮೀವಾಖಿಲ ಗುಣಮಕ್ಷರ ತ್ರಯಮೀಲಿತಂ ಇತಿ ಸ್ಕಾಂದೆ. ಸ್ಕಾಂದ ವಾಕ್ಯ ಹೀಗಿದೆ: ಜಡ ಪ್ರಕೃತಿಯು ಅಪರ ಅಕ್ಷರವೆನಿಸುವುದು. ಶ್ರೀಹರಿಯನ್ನು ಆಶ್ರಯಿಸಿರುವ ಲಕ್ಷ್ಮೀದೇವಿಯು ಪರ ಅಕ್ಷರವೆನಿಸುವಳು. ಉತ್ತಮ ಶಬ್ದ ವಾಚಗಳು ಅಷ್ಟೆ. ಸರ್ವಗುಣವುಳ್ಳ ಶ್ರೀಹರಿಯು ಪರತಃ ಪರಹ ಅಕ್ಷರನೆಂದು ಜ್ಞಾನಿಗಳು ಹೇಳುತ್ತಾರೆ. ಆದ್ದರಿಂದ ಅಕ್ಷರಾತ್ ಪರತಃ ಪರಹ ಎಂಬುದು ಪರಮಾತ್ಮನ ವಿಶೇಷವೆನಿಸುವುದು. ತ್ರಕ್ಷರಾಭಿಧಾನಾತ್ ಪರತಃ ಪರಹ ಇತ್ಯಪಿ ವಿಶೇಷಣ ನೇಮ ದುಷ್ಟುಂ ಯದಾ ಪಶ್ಯತ್ಯನ್ನಮೀಶ ಮಸ್ಯ ಮಹಿಮಾನಮಿತಿ ವಿತಶೋಕಃ ಮುಂಡುಕ ಉಪನಿಷತ್ ಇತಿ ಭೇದೋಪದೇಶೇನ ಈಶಪದ ಪ್ರಾಪ್ತೋಪಿ ನ ರುದ್ರಃ. ಅಕ್ಷರಾತ್ ಪರತಃ ಪರಹ ಎಂದು 3 ಅಕ್ಷರಗಳನ್ನು ಪರಮಾತ್ಮನೇ ಹೇಳಿರುತ್ತದೆ. ಮುಮುಕ್ಷು ಯಾವಾಗ ಪರಮಾತ್ಮನನ್ನು ಸಕಲರಿಂದ ಸೇವ್ಯನು ಹಾಗೂ ಇತರರಿಂದ ಭಿನ್ನನು ಎಂದು ತಿಳಿಯುವನು, ಆಗ ಅವನು ದುಃಖರಹಿತನಾಗಿ ಮುಕ್ತನಾಗುವನು. ಹೀಗೆ ಭೇದವನ್ನು ಹೇಳಿರುವುದರಿಂದ ರುದ್ರನಿಗೆ ಈಶ ಎಂದು ಹೆಸರಿದ್ದರೂ ಇಲ್ಲಿ ಈಶ ಪದದಿಂದ ರುದ್ರನೆಂದು ತಿಳಿಯಬಾರದು, ಪರಬ್ರಹ್ಮನಾದ ವಿಷ್ಣುವೆಂದು ತಿಳಿಯಬೇಕು. 3 ಬಗೆಯ ಅಕ್ಷರರಿದ್ದಾರೆ. 1 ಅಪರ ಅಕ್ಷರ ಜಡ ಪ್ರಕೃತಿ, ಪರ ಅಕ್ಷರ ಲಕ್ಷ್ಮೀದೇವಿ ಚಿತ್ ಪ್ರಕೃತಿ, ಮತ್ತು ಪರತಃ ಪರಹ ಅಕ್ಷರ ಎಂದರೆ ಪರಬ್ರಹ್ಮನಾದ ವಿಷ್ಣು ಅಂತ ನಾವು ತಿಳಿದುಕೊಳ್ಳಬೇಕು. ಮತ್ತು ಈ ಪಾಠವನ್ನು ಮುಂದುವರಿಸೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.